ಬನ್ನಿ ಈ ದಿನ ನಾನು ಬಟರ್ ಫ್ರೂಟ್ ಕ್ರೀಮ್ ಆ್ಯಂಡ್ ಚೀಸ್ ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ನಾನು 2 ಬಟರ್ ಫ್ರೂಟನ್ನು ತಗೊಂಡಿದ್ದೀನಿ. ಆ ಬಟರ್ ಫ್ರೂಟನ್ನು ಕಟ್ ಮಾಡಿ ನೋಡ್ತಾ ಇದ್ದೀನಿ. ಒಂದು ಬಟರ್ ಫ್ರೂಟು ಗಾನಾಗಿದೆ, ಅದನ್ನು ಎತ್ತಿಟ್ಬಿಡೋಣ, ಬೇಡ ಅದು. ಇದಕ್ಕೆ ಬೇರೆ ಒಂದು ತಗೊಂಡು ಕಟ್ ಮಾಡೋಣ. ಈಗ ಬಟರ್ ಫ್ರೂಟಿಂದ ಪಲ್ಪ್ನ ತೆಗೆದು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಬಟರ್ ಫ್ರೂಟ್ ಟೇಸ್ಟು ಸೂಪರಾಗಿರುತ್ತೆ. ಇದು ಸೀಸನ್ ಇರುವಾಗ ಚೆನ್ನಾಗಿ ಮಕ್ಕಳಿಗೆ ಕೊಡಿ, ಒಳ್ಳೆಯದು. ಈಗ ನಾನು ಒಗ್ಗರಣೆಗೋಸ್ಕರ ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಬಾದಾಮ್ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿನ ಹಾಗೆ ಬಿಟ್ಟು ನಾನೀಗ ಬಾದಾಮ್ ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಬಿಸ್ಕೆಟು, ಕೇಕು ಇದೆಲ್ಲ ಕೊಡೋ ಬದಲಿಗೆ ಮನೆಯಲ್ಲೇ ಹೀಗೆ ಡ್ರೈ ಫ್ರೂಟ್ಸು, ಬೆಣ್ಣೆ, ತುಪ್ಪ ಎಲ್ಲ ಯೂಸ್ ಮಾಡಿ ಅಡುಗೆ ಮಾಡಿ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು. ಮನೆಯಲ್ಲಿ ಸ್ವಲ್ಪ ನಾವು ತಿನ್ಬೋದು. ಕಟ್ ಮಾಡಿದ್ದಾಯಿತು. ಈಗ ನಾನೊಂದು ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈಗ ಕಟ್ ಮಾಡಿರೋಂಥ ಬಾದಾಮ್ ಪೀಸು ಮತ್ತು ಗೋಡಂಬಿ ಪೀಸ್ ಹಾಕಿ ಫ್ರೈ ಮಾಡ್ತೀನಿ. ಅದು ಬ್ರೌನ್ ಕಲರ್ಗೆ ತಿರುಗೋ ತನಕ ಫ್ರೈ ಮಾಡಿ, ಅದಾದಮೇಲೆ ನಾನು ಅದಕ್ಕೆ ಒಣ ದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಮಾಡ್ತೀನಿ. ಈ ತುಪ್ಪದಲ್ಲಿ ಇದನ್ನು ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಫ್ರೈ ಮಾಡ್ತಾ ಇರುವಾಗ ಚೆನ್ನಾಗಿದೆ. ಇದರ ಫ್ರೇಗ್ರೆನ್ಸು ತುಂಬ ಚೆನ್ನಾಗಿದೆ. ಮನೆ ತುಂಬ ತುಪ್ಪ, ನಟ್ಸು, ಡ್ರೈ ಫ್ರೂಟ್ದು ಸ್ಮೆಲ್ಲು ಚೆನ್ನಾಗಿದೆ. ಈಗ ನಾನು ತವಾನ ಬಿಸಿ ಮಾಡಿ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಥರ ಕಟ್ ಮಾಡಿಟ್ಟಿರೋವಂಥ ಈ ಬೆಣ್ಣೆ ಹಾಕ್ತಾಯಿದ್ದೀನಿ. ಈ ಬಟರಿಂದ ಬ್ರೆಡ್ನ ಟೋಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ.
ಈಗ ಟೋಸ್ಟ್ ಆಗಿರುವಂತಹ ನಾನು ಬ್ರೆಡ್ ಪೀಸ್ ಸ್ಲೈಸ್ ಮೇಲೆ ಒಂದು ಚೀಸ್ ಸ್ಲೈಸ್ನ ಇಟ್ಟು ಟೋಸ್ಟ್ ಮಾಡ್ತಾಯಿದ್ದೀನಿ. ಎರಡು ಬದಿಯಿಂದ ತಿರುಗಿಸಿ ಹಾಕಿ ಈ ಥರ ಮಾಡಿದರೆ ಆಯಿತು. ಇದು ರೆಡಿಯಾಗಿದೆ. ಈಗ ನಾನು ಒಗ್ಗರಣೆ ಮಾಡಿರುವಂಥ ಚಿಕ್ಕ ಬಾಣಲಿಗೆ ಪೇಸ್ಟ್ ಮಾಡಿರುವಂಥ ನಾನು ಬಟರ್ ಫ್ರೂಟ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಹನಿನ ಆ್ಯಡ್ ಮಾಡ್ತೀನಿ. ಸ್ವೀಟ್ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ವೀಟ್ ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ನಾನು ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಬಟರ್ ಫ್ರೂಟ್ ಕ್ರೀಮ್ ರೆಡಿಯಾಗಿದೆ. ಇದನ್ನು ಈಗ ನಾನು ಬ್ರೆಡ್ ಮೇಲೆ ಹಾಕ್ತಾಯಿದ್ದೀನಿ. ಈ ಸ್ಲೈಸ್ ಮೇಲೆ ನಾನೀಗ ಚೀಸ್ ಹಾಕಿ ಟೋಸ್ಟ್ ಮಾಡಿರುವಂಥ ಬ್ರೆಡ್ ಪೀಸನ್ನು ಕೂಡ ಇಡ್ತಾಯಿದ್ದೀನಿ. ಈಗ ಗಮ್ಮತ್ತಾಗಿರುವ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದನ್ನು ಸವಿಯಲು ಯುವರಾಣಿಯವರು ಬರ್ತಾ ಇದ್ದಾರೆ, ನಮ್ಮ ಮನೆ ಮಗಳು. ಮಾತಾಡ್ಲಿಕ್ಕೆ ಕೂಡ ಅವಳು ಟೈಮ್ ಕೊಡ್ತಾ ಇಲ್ಲ, ಚೆನ್ನಾಗಿ ಗಮ್ಮತ್ತು ಮಾಡ್ತಾ ಇದ್ದಾಳೆ.